ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ವಿಶ್ವದಲ್ಲಿ ಪ್ರತಿಯೊಂದು ಅಣುಗಳಿಂದ ಹಿಡಿದು ಆಕಾಶಗಂಗೆಗಳವರೆಗೆ ಎಲ್ಲಾ ವಸ್ತುಗಳು ಯಾವುದರ ಮೇಲೋ ಅವಲಂಬಿತವಾಗಿಯೇ ಇರುತ್ತವೆ. ಆದ್ದರಿಂದ ಅದು ಭೌತಿಕವಾಗಿ ಸ್ವಯಂ ಅಸ್ತಿತ್ವವನ್ನು ಹೊಂದಿರೋದಿಲ್ಲ. ಪ್ರತಿಯೊಂದು ಅಣು ಕಣ ಕೂಡ ಮತ್ತಿತರ ಕಣಗಳ ಮೇಲೆ ಅತಿಯಾಗಿ ಅವಲಂಬಿತವಾಗಿಯೇ ಇರುತ್ತವೆ. ಈ ಅವಲಂಬನೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಒಂದು ಸರಪಳಿಯ ರೀತಿ ಮುಂದುವರಿಯುತ್ತದೆ. ಜೀವಿಗಳು ಪ್ರಕೃತಿಯನ್ನು ಅವಲಂಬಿಸಿವೆ. ಭೂಮಿ ಸೂರ್ಯನ ಜೊತೆ ತಳುಕು ಹಾಕೊಂಡಿದೆ. ನಕ್ಷತ್ರಗಳು ಸೂರ್ಯನ ಹಾಗೆ ಬೃಹತ್ ಆಕಾಶ ಗಂಗೆಗಳ ಕಣಗಳಂತೆ ವರ್ತಿಸುತ್ತವೆ. ಇದು ಹೀಗೆ ಸಾಗುತ್ತದೆ. ಪೃಥ್ವಿ ಹಾಗೂ ಸೂರ್ಯ ಕೂಡ ಬೃಹತ್ ಆಕಾಶ ಗಂಗೆಗಳ ಎದುರು ಅಮುಖ್ಯವಾಗುತ್ತವೆ. ಅಂದಮೇಲೆ ಮನುಷ್ಯ ಪ್ರಾಣಿಯ ಬಗ್ಗೆ ಏನ್ ಹೇಳೋದು? ತನ್ನ ಬಳಿ ಇರುವ ಆಸ್ತಿ ಸಂಪತ್ತುಗಳ ಕಾರಣಕ್ಕಾಗಿ ತಾನು ಯಾರ ಮೇಲೂ ಅವಲಂಬಿತವಾಗಿಲ್ಲ ಎಂದು ಯಾರೋ ಒಬ್ಬಾತನಿಗೆ ಅನ್ನಿಸಿರಬಹುದು. ಆದ್ರೆ ಅದು ಕೇವಲ ಭ್ರಮೆ ಅಷ್ಟೇ. ಈಗ ನೆಪೋಲಿಯನ್ ಬೊನಪಾರ್ಟನನ್ನೇ ತಗೊಳ್ಳೋಣ. ಅಸಾಧ್ಯ ಎಂಬುದು ಮೂರ್ಖರ ನಿಘಂಟಿನಲ್ಲಿ ಸಿಗುವ ಶಬ್ದವಾಗಿದೆ ಎಂದು ಅವರು ಹೇಳ್ತಿದ್ರು. ಯಾವಾಗ ಒಬ್ಬ ಮನುಷ್ಯ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಬಲನಾಗಿರುತ್ತಾನೋ ಆಗ ಇಂತಹ ಕನಸುಗಳು ಕುಡಿಯೊಡೆಯುತ್ತವೆ. ಅನಂತರವೂ ಇಂತಹ ಅಹಂಕಾರದ ಭಾವನೆಗಳನ್ನು ಅಸಂಗತ ಎನ್ನುವಷ್ಟರ ಮಟ್ಟಿಗೆ ಆತ ಪೋಷಿಸುತ್ತಾನೆ. ನಮ್ಮೆಲ್ಲ ಸಂಕಷ್ಟಗಳ ಬೇರೂ ಕೂಡ ಅದೇ ಆಗಿರುವಂಥದ್ದು. ಆದರೆ ದೇವರ ತಿರುಚಾಟವನ್ನು ಯಾರು ಕಂಡಿರುತ್ತಾರೆ? ಅನಂತರದ ದಿನಗಳಲ್ಲಿ ನೆಪೋಲಿಯನ್ ನೆಗೆಪಾಟಲಿನ ವಸ್ತುವಾಗ್ತಾರೆ. ವಾಟರ್ಲೋ ಕದನ ಭುಗಿಲೆದ್ದಾಗ ಆತನನ್ನು ಬಂಧಿಸಿ ಸೆಂಟ್ ಹೆಲೆನಾ ದ್ವೀಪಕ್ಕೆ ಕಳಿಸಿಕೊಡಲಾಯಿತು. 6 ವರ್ಷಗಳ ನಂತರ ಆತ ಅಲ್ಲಿಯೇ ಅಸುನೀಗುವ ಮುನ್ನ ಶಾಶ್ವತವಾಗಿ ಸಾಧಿಸುವಂಥದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ರಂತೆ. ನಿಜಕ್ಕೂ ಮನುಷ್ಯನ ಬುದ್ಧಿಶಕ್ತಿ ಹಾಗೂ ವೈಜ್ಞಾನಿಕ ಸಾಧನಗಳು ಅದ್ಭುತವಾಗಿವೆ. ಹೀಗಿದ್ದು ಪ್ರಕೃತಿ ಮನುಷ್ಯನ ಮೇಲೆ ಮಿತಿಗಳನ್ನು ಹೇರುತ್ತದೆ. ಮನುಷ್ಯನು ಇಂದ್ರಿಯಗಳ ಮೂಲಕ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುಗಳನ್ನು ಗ್ರಹಿಸಲಾರ. ಆತನ ಬುದ್ಧಿಶಕ್ತಿ ತುಂಬಾ ಹರಿತವಾಗಿರಬಹುದು ಹಾಗೂ ಸೂಕ್ಷ್ಮದರ್ಶಿ ಜಗತ್ತನ್ನು ಭೇದಿಸುವಷ್ಟು ಸಮರ್ಥವಾಗಿರಬಹುದು. ಆದರೆ ಸೃಷ್ಟಿಕರ್ತನ ಕ್ಷೇತ್ರದಲ್ಲಿ ಆತ ವಿಫಲನಾಗುತ್ತಾನೆ. ಭಾರತೀಯ ತತ್ವಜ್ಞಾನಿಗಳೂ ಕೂಡ ಅದನ್ನೇ ಅತೀಂದ್ರಿಯ ಸತ್ಯ ಎಂದು ಕರೆಯುತ್ತಾರೆ. ಏಕೆಂದ್ರೆ ಅದು ಮನುಷ್ಯನ ಬುದ್ಧಿಶಕ್ತಿಗೆ ಅತೀವವಾಗಿದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಕ್ತಿ ಜೀವನ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.